ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಸಿಂಗೀತಂ ಅನ್ನೋ ತೆಲುಗು ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಪ್ರತಾಪ್ ಅವನ್ ತಂದೆ ಸತ್ ಮೇಲೆ ಅವನ್ ಊರಿಗೆ ಹೋಗ್ತಾನೆ. ಅವನ್ ತಂದೆ ಒಬ್ಬ ದೊಡ್ಡ ಮೈನಿಂಗ್ ಕಂಪನಿಯ ಓನರ್ ಆಗಿರ್ತಾನೆ. ಅದನ್ನ ಸೇಲ್ ಮಾಡೋಕೆ ಅವನ್ ತಂದೆ ಪಾರ್ಟ್ನರ್ ಡಿಸೈಡ್ ಆಗಿರ್ತಾನೆ. ಅದ್ರಲ್ಲಿ ಪ್ರತಾಪ್ ಕೂಡ ಪಾಲ್ ತಗೋಬೇಕು ಅಂತ ಡಿಸೈಡ್ ಆಗ್ತಾನೆ. ಅದಕ್ಕೆ ಪ್ರತಾಪ್ ಏನೆಲ್ಲ ಮಾಡ್ತಾನೆ. ಆ ಊರು ಎಂತದ್ದು, ಅಲ್ಲಿಗೆ ಪ್ರತಾಪ್ ಹೋದ್ಮೇಲೆ ಏನೆಲ್ಲ ತೊಂದರೆ ಆಗುತ್ತೆ, ಕಡೆಗೆ ಪ್ರತಾಪ್ ಅನ್ಕೊಂಡ ಹಾಗೆ ಅವನಿಗೆ ದುಡ್ಡು ಸಿಗುತ್ತಾ ಇಲ್ವಾ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ನಮಗೆ ಈ ಕಥೆಯ ನಾಯಕ ಪ್ರತಾಪ್ನ ತೋರಿಸ್ತಾರೆ. ಅಂಡ್ ತಮ್ಮ ಕಳ್ತನ ಮಾಡಿ ಜೈಲಿಗೆ ಹೋಗಿರ್ತಾನೆ. ಆದ್ರೆ ಅವನ್ ಕಡೆ ಲಾಯರ್ ಅವನ್ನ ಜೈಲಿಂದ ಬಿಡಿಸ್ತಾರೆ. ಪ್ರತಾಪ್ಗೆ ಜೈಲಿಂದ ಈಚೆ ಬರೋಕೆನೆ ಇಷ್ಟ ಇರಲ್ಲ, ಆದ್ರೂ ಈಚೆ ಬರ್ತಾನೆ. ಅವನ್ ಕಡೆ ಲಾಯರ್ ನ ಮೀಟ್ ಮಾಡ್ತಾನೆ. ಲಾಯರ್ ಇಂದ ಪ್ರತಾಪ್ ತಂದೆ ಸತ್ತೋದ್ರು ಅಂತ ಗೊತ್ತಾಗುತ್ತೆ. ಅವ್ರ ತಂದೆ ಬಿಟ್ಟು ಹೋಗಿದ್ದ ಒಂದು ಬ್ರೀಫ್ ಕೇಸ್ ನ ಲಾಯರ್ ಪ್ರತಾಪ್ಗೆ ಕೊಟ್ರೆ ಅವನು ಬೇಡ ಅಂತ ಅದನ್ನ ಕಸದ್ ಲಾರಿಗೆ ಹಾಕ್ತಾನೆ. ಆಮೇಲೆ ಅದ್ರಲ್ಲಿ ಆಸ್ತಿ ಪತ್ರ ಇದೆ ಅಂತ ಗೊತ್ತಾಗಿ ಓಡೋಗಿ ಆ ಬ್ರೀಫ್ ಕೇಸ್ ತಗೊಂಡು ಓಪನ್ ಮಾಡ್ತಾನೆ. ಅದ್ರಲ್ಲಿ ಅವನ್ ತಂದೆ ಜೊತೆಗಿರೋ ಫೋಟೋ ಇರುತ್ತೆ, ಜೊತೆಗೆ 99 ಎಕರೆ ಜಾಗದ ಪತ್ರ ಇರುತ್ತೆ. ಅದನ್ನ ತಗೊಂಡು ಪ್ರತಾಪ್ ಅವನ ಊರಿಗೆ ವಾಪಸ್ ಆಗ್ತಾನೆ. ಅವನ ಊರ ಹೆಸರು ಕುಬೇರಪುರಂ ಅಂತ. ಆ ಊರಿಗೆ ಹೋಗೋಕೆ ಒಂದು ಬ್ರಿಡ್ಜ್ ಕೂಡ ಇರುತ್ತೆ. ಆ ಬ್ರಿಡ್ಜ್ ನ ಆ ಕಡೆ ಪ್ರತಾಪ್ಗೆ ಒಬ್ಬ ವ್ಯಕ್ತಿ ಆಲ್ರೆಡಿ ವೆಯ್ಟ್ ಮಾಡ್ತಾ ಇರ್ತಾನೆ. ಪ್ರತಾಪ್ಗೆ ಅಲ್ಲ, ಪ್ರತಾಪ್ ತರ ಆಕ್ಟ್ ಮಾಡೋಕೆ ರೆಡಿ ಮಾಡಿದ್ದ ಬೇರೆ ಪ್ರತಾಪ್ಗೆ. ಆದ್ರೆ ನಿಜವಾದ ಪ್ರತಾಪ್ನ ಆ ವ್ಯಕ್ತಿ ಊರೊಳಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆ ವ್ಯಕ್ತಿ ಹೆಸರು ಸೂಪರ್ ಅಂತ. ಸೂಪರ್ ರೇಣು ಅನ್ನೋ ಮಹಿಳೆಗೆ ಕೆಲಸ ಮಾಡ್ತಾ ಇರ್ತಾನೆ. ಹಾಗೆ ಹೋಗುವಾಗ ಪ್ರತಾಪ್ ಜೀಪ್ ಅಲ್ಲಿ ಸಾಂಗ್ ಆಗ್ತಾನೆ. ಅದನ್ನ ಕೇಳಿ ಸೂಪರ್ ಜೀಪ್ ಸ್ಟೇರಿಂಗ್ ನ ಬಿಟ್ಬಿಡ್ತಾನೆ. ಅವಾಗ ಜೀಪ್ ಅಲ್ಲೇ ಎಣ್ಣೆ ಹೊಡೆದು ಮಲಗಿದ್ದ ದಾಸ್ ಅನ್ನೋ ವ್ಯಕ್ತಿ ಪ್ರತಾಪ್ಗೆ ಸೂಪರ್ಗೆ ಸಾಂಗ್ ಅಂದ್ರೆ ಆಗಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಜೀಪ್ ಹೋಗಿ ಒಂದು ದೊಡ್ಡ ಮರಕ್ಕೆ ಗುದ್ದಿಯುತ್ತೆ. ಆ ಮರದ ಒಳಗೆ ಗೌರಿ ಅನ್ನೋ ಈ ಕಥೆಯ ನಾಯಕಿ ಇರ್ತಾಳೆ. ಅವಳು ಬಂದು ಸೂಪರ್ಗೆ ಬೈದು ಮರದ ಬಳಿ ಸಾರಿ ಕೇಳೋಕೆ ಹೇಳ್ತಾಳೆ. ಯಾಕಂದ್ರೆ ಆ ಮರ ಅಂದ್ರೆ ಗೌರಿಗೆ ಅವಳ ತಾಯಿ ತರ. ಜೊತೆಗೆ ಇಡೀ ಊರಲ್ಲಿ ಇರೋ ಒಂದೇ ಒಂದ್ ಮರ ಅದು. ಇವಾಗ ಸೂಪರ್ ಜೀಪ್ ಕೆಟ್ಟೋಗುತ್ತೆ. ಅದಕ್ಕೆ ಸೂಪರ್ ಗೌರಿಗೆ ಪ್ರತಾಪ್ನ ಮೈನ್ಸ್ ಬಳಿಗೆ ಕರ್ಕೊಂಡು ಹೋಗೋಕೆ ಹೇಳ್ತಾನೆ. ಅದಕ್ಕೆ ಪ್ರತಾಪ್ ಕೂಡ ಮರದ ಬಳಿ ಸಾರಿ ಕೇಳಬೇಕಾಗುತ್ತೆ. ಜೊತೆಗೆ ಗೌರಿ ಸ್ಕೂಟರ್ ಅಲ್ಲಿ ಪ್ರತಾಪ್ ಉಲ್ಟಾ ಕೂತ್ಕೋಬೇಕಾಗುತ್ತೆ. ಸರಿ ಅಂತ ಪ್ರತಾಪ್ ಗೌರಿ ಜೊತೆ ಮೈನ್ಸ್ ಕಡೆ ಹೋಗ್ತಾನೆ. ಈ ಕಡೆ ಮೈನ್ಸ್ ಅಲ್ಲಿ ರೇಣುನ ತೋರಿಸ್ತಾರೆ. ಅವಳೇ ಆ ಮೈನ್ಸ್ ಓನರ್. ಆ ಮೈನ್ಸ್ ಅಲ್ಲಿ ಇವಾಗ ಚಿನ್ನ ಸಿಗ್ತಾ ಇರಲ್ಲ. ಅದಕ್ಕೆ ಅದನ್ನ ಮಾರೋಕೆ ಪ್ಲಾನ್ ಮಾಡಿರ್ತಾರೆ. ರೇಣು ತಂದೆ ರೇಣು ಚಿಕ್ಕ ವಯಸ್ಸಿನಿಂದ ಏನೇ ಮಾಡಿದ್ರು ಇಂಪ್ರೆಸ್ ಆಗ್ತಾ ಇರಲ್ಲ. ಅದಕ್ಕೆ ರೇಣು ಅವಳ ತಂದೆನ ಇಂಪ್ರೆಸ್ ಮಾಡೋಕೆ ಇನ್ನು ಟ್ರೈ ಮಾಡ್ತಾನೆ ಇರ್ತಾಳೆ. ಇವಾಗ ರೇಣು ವರ್ಕರ್ಸ್ ಎಲೆಕ್ಟ್ರಿಸಿಟಿ ಕೆಲಸ ನಡೀತಾ ಇದ್ದ ಜಾಗದಲ್ಲಿ ಕೂಡ ಮೈನಿಂಗ್ ಮಾಡಿ ಅಂತ ಹೇಳ್ತಾಳೆ. ಎಲೆಕ್ಟ್ರಿಸಿಟಿ ಕೆಲಸ ಮಾಡ್ತಾ ಇದ್ದಿದ್ದು ಗೌರಿನೇ. ಅವಳು ಅಲ್ಲಿ ಕೆಲಸ ಆಗೋವರೆಗೂ ಅಲ್ಲಿಗೆ ಹೋಗ್ಬೇಡಿ ಅಂತ ಹೇಳಿರ್ತಾಳೆ. ಆದ್ರೆ ರೇಣು ಹೇಳಿದ್ಕೆ ವರ್ಕರ್ಸ್ ಅಲ್ಲಿಗೂ ಹೋಗ್ತಾರೆ. ಈ ಕಡೆ ಪ್ರತಾಪ್ ಗೌರಿ ಜೊತೆ ಹೋಗುವಾಗ ಅಲ್ಲಿಯ ಕುಬೇರನ ದೇವಸ್ಥಾನ ಕಾಣಿಸುತ್ತೆ. ಬೆಟ್ಟದ ಮೇಲೆ ಕುಬೇರನ ವಾಹನ ಮುಂಗುಸಿ ಇರುತ್ತೆ. ಅದಕ್ಕೆ ಎಲ್ರು ಪೂಜೆ ಮಾಡ್ತಾ ಇರ್ತಾರೆ. ಅಲ್ಲಿಂದ ಮೈನ್ಸ್ ಹತ್ರ ಹೋಗ್ತಿದ್ದ ಹಾಗೆ ಒಬ್ಬ ಕೆಲಸಗಾರನಿಗೆ ಕೈ ಸುಟ್ಟೋಗಿರುತ್ತೆ. ಅದಕ್ಕೆ ಗೌರಿ ಏನಾಗಿದೆ ಅಂತ ನೋಡೋಕೆ ಹೋಗ್ತಾಳೆ. ಪ್ರತಾಪ್ ಒಬ್ನೇ ಆಫೀಸ್ಗೆ ಹೋಗ್ತಾನೆ. ಅಲ್ಲಿ ರೇಣು ಕ್ಯಾಬಿನ್ ಅಲ್ಲಿ ಸ್ವೈಲಿ ಅನ್ನೋ ಆಫ್ರಿಕನ್ ಬಿಸ್ನೆಸ್ ಮ್ಯಾನ್ಗೆ ಮೈನ್ಸ್ ಮಾರೋಕೆ ರೆಡಿ ಆಗಿರ್ತಾಳೆ. ಅದಕ್ಕೆ ಇಬ್ರು ಓನರ್ಸ್ ಇರ್ತಾರೆ. ಒಂದು ರೇಣು ಆದ್ರೆ ಇನ್ನೊಂದು ಪ್ರತಾಪ್. ಪ್ರತಾಪ್ ತಂದೆ ಉದಯ್ ಮತ್ತೆ ರೇಣು ತಂದೆ ಸೇರಿ ಮೈನಿಂಗ್ ಶುರು ಮಾಡಿರ್ತಾರೆ. ಆದ್ರೆ ಆ ವಿಷಯ ಪ್ರತಾಪ್ಗೇನೆ ಗೊತ್ತಿರಲ್ಲ. ಸ್ವೈಲಿ ಪ್ರತಾಪ್ ಬಂದು ಸೈನ್ ಹಾಕಿದ್ರೆ ಮಾತ್ರ ಡೀಲ್, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ರೇಣು ಡೂಪ್ಲಿಕೇಟ್ ಪ್ರತಾಪ್ನ ರೆಡಿ ಮಾಡಿರ್ತಾಳೆ. ಆದ್ರೆ ಡೂಪ್ಲಿಕೇಟ್ ಪ್ರತಾಪ್ನ ಬಿಟ್ಟು ರಿಯಲ್ ಪ್ರತಾಪೇ ಕಾನ್ಫರೆನ್ಸ್ಗೆ ಬಂದ್ಬಿಡ್ತಾನೆ. ಅಲ್ಲಿ ರೇಣುಗೆ ಪ್ರತಾಪ್ ಅವನ್ ತಂದೆ ಜೊತೆ ಇರೋ ಫೋಟೋ ನೋಡಿ ಅವನು ನಿಜವಾದ ಪ್ರತಾಪ್ ಅಂತ ಗೊತ್ತಾಗುತ್ತೆ. ಅವಳು ಸೈನ್ ಮಾಡೋಕೆ ಹೇಳ್ತಾಳೆ. ಆದ್ರೆ ಪ್ರತಾಪ್ ಡೀಲ್ ಅಲ್ಲಿ 50-50 ಅಂತಾನೆ. ರೇಣು ಆಗಲ್ಲ ಅಂತ ಇರ್ತಾಳೆ. ಸ್ವೈಲಿ ಕಣ್ಣಾರೆ ನೋಡಿನೇ ಎಲ್ಲಾನು ಒಪ್ಕೊಳ್ತಾ ಇರ್ತಾನೆ. ಅದಕ್ಕೆ ಪ್ರತಾಪ್ ಅಗ್ರಿಮೆಂಟ್ ನ ಅರ್ಧಾಕಿ ಸ್ವೈಲಿಗೆ ಗೋಲ್ಡ್ ನ ಕಣ್ಣಲ್ಲಿ ನೋಡಿ ಇಬ್ರಿಗೂ 50-50 ಅಮೌಂಟ್ ಸೆಟಲ್ ಮಾಡಿ ಅಂತಾನೆ. ಸ್ವೈಲಿ ಓಕೆ ಅಂತಾನೆ. ಅದು 100 ಕೋಟಿ ಡೀಲ್ ಆಗಿರುತ್ತೆ. ಇವಾಗ ರೇಣು ಪ್ರತಾಪ್ಗೆ ಮೈನ್ಸ್ ಅಲ್ಲಿ ಗೋಲ್ಡ್ ಖಾಲಿ ಆಗಿದೆ, ಗೋಲ್ಡ್ ಇರೋ ಒಂದೇ ಒಂದ್ ಜಾಗ ಅಂದ್ರೆ ಅದು ಗೌರಿ ಮರ ಇರೋ ಜಾಗ ಅಂತಾಳೆ. ಅದಕ್ಕೆ ಪ್ರತಾಪ್ ಮರನ ಕಡ್ದಾಕೋಣ ಅಂತಾನೆ. ಅದೇ ಟೈಮ್ ಅಲ್ಲಿ ಗೌರಿ ಕೆಲವು ಮೈನ್ಸ್ ವರ್ಕರ್ಸ್ ನ ಸೇರಿಸ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇರ್ತಾಳೆ. ಅದನ್ನ ಗೌರಿ ತಂದೆ ನೋಡ್ತಾರೆ. ರೇಣು ಗೌರಿ ತಂದೆಗೆ ನಿಮ್ ಮಗಳನ್ನ ಮನೆ ಕಳಿಸು ಅಂತ ಹೇಳ್ತಾಳೆ. ಪ್ರತಾಪ್ ಕೂಡ ಮನೆಗೆ ಹೋಗ್ಬೇಕಿರುತ್ತೆ. ಅದಕ್ಕೆ ಗೌರಿ ತಂದೆ ಪ್ರತಾಪ್ನ ಕರ್ಕೊಂಡ್ ಮನೆಗೆ ಹೋಗು ಅಂತ ಗೌರಿಗೆ ಹೇಳ್ತಾನೆ. ಗೌರಿ ಬೇಜಾರಲ್ಲೇ ಪ್ರತಾಪ್ನ ಕರ್ಕೊಂಡು ಊರೊಳಗೆ ಹೋಗ್ತಾಳೆ. ಆ ಊರಲ್ಲಿ ಬೈರಾಗಿ ಅನ್ನೋ ಕಟಿಂಗ್ ಮಾಡೋನು ಇರ್ತಾನೆ. ರಾಮುಡು ಭೀಮುಡು ಅನ್ನೋ ಅಣ್ಣ ತಮ್ಮ ಎದ್ರು ಬದ್ರು ಅಂಗಡಿ ಇಟ್ಕೊಂಡು ಕಿತ್ತಾಡ್ತಾ ಇರ್ತಾರೆ. ಇನ್ನ ಒಂದ್ ಹುಡುಗ ಹುಡುಗಿ ಪ್ರೀತಿ ಮಾಡ್ತಾ ಇರ್ತಾರೆ.
ಜೊತೆಗೆ ಗಾಯತ್ರಿ ಅನ್ನೋ ಗರ್ಭಿಣಿ ಮಹಿಳೆ ಇರ್ತಾಳೆ. ಅವಳ ಗಂಡ ಅಲ್ಲೇ ಮೈನಲ್ಲಿ ಕೆಲಸ ಮಾಡುವಾಗ ಸತ್ತೋಗಿರ್ತಾನೆ. ಅದಕ್ಕೆ ಕಾಂಪನ್ಸೇಷನ್ ಕೂಡ ಕೊಟ್ಟಿರಲ್ಲ. ಅಲ್ಲಿರೋರೆಲ್ಲ ಗಾಯತ್ರಿ ಅನಿಷ್ಟ ಅಂತ ಅವಳ ಜೊತೆ ಮಾತಾಡ್ತಾನೂ ಇರಲ್ಲ. ಆದ್ರೆ ಗೌರಿ ಪ್ರತಾಪ್ ಹತ್ರ 500 ರೂಪಾಯಿ ಇಸ್ಕೊಂಡು ಗಾಯತ್ರಿಗೆ ಕೊಟ್ಟು ಮೈನ್ಸ್ ಇಂದ ಕಾಂಪನ್ಸೇಷನ್ ಸಿಗೋ ತರ ಮಾಡ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಪ್ರತಾಪ್ನ ಕರ್ಕೊಂಡೋಗಿ ಮನೆ ಹತ್ರ ಬಿಡ್ತಾಳೆ. ಆ ಮನೆಯಲ್ಲಿ ಗೌರಿ ಅಜ್ಜಿ ಬಸವಮ್ಮ ಇರ್ತಾರೆ. ಅವರು ಹುಚ್ಚಿಯಾಗಿರ್ತಾರೆ, ತೊದ್ಲುತ್ತಾ ಮಾತಾಡ್ತಾ ಇರ್ತಾರೆ. ಆ ಮನೆ ಪಕ್ಕದಲ್ಲೇ ರೇಣು ಬಂಗಲೆ ಇರುತ್ತೆ. ಆ ದಿನ ರಾತ್ರಿ ಗೌರಿ ಮರದಲ್ಲಿ ಬುಕ್ ಓದ್ತಾ ಮಲಗಿರ್ತಾಳೆ. ಅಲ್ಲಿಗೆ ಅವಳ ತಂದೆ ಊಟ ತಗೊಂಡ್ ಬರ್ತಾರೆ. ಗೌರಿ ಅವಳ ತಂದೆ ಅವಳಿಗೆ ಸಪೋರ್ಟ್ ಮಾಡೋದು ಬಿಟ್ಟು ರೇಣು ಹೇಳಿದ ಹಾಗೆ ಕೇಳ್ತಾ ಇರೋದಕ್ಕೆ ಬೇಜಾರಾಗಿರ್ತಾಳೆ. ಅದಕ್ಕೆ ಅವಳ ತಂದೆ ಇನ್ಮೇಲೆ ನಿನ್ಗೆನೆ ಸಪೋರ್ಟ್ ಮಾಡ್ತೀನಿ ಅಂತ ಸಮಾಧಾನ ಹೇಳಿ ಊಟ ಕೊಟ್ಟು ಹೋಗ್ತಾರೆ. ಮಾರನೇ ದಿನ ಆ ಮರ ಕಡಿಯೋಕೆ ತುಂಬಾ ಜನ ಬರ್ತಾರೆ. ಗೌರಿ ಮರ ಕಡಿಯೋಕೆ ಬಿಡ್ತಾ ಇರಲ್ಲ. ಜೊತೆಗೆ ಗೌರಿಗೆ ಊರವರು ಸಪೋರ್ಟ್ ಆಗಿ ನಿಂತ್ಕೊಳ್ತಾರೆ. ಅವಾಗ ರೇಣು ಗಾಯ ಆಗಿರೋರಿಗೆ ಅಲ್ಲೇ ದುಡ್ಡು ಕೊಡ್ತಾಳೆ. ಮೈನಿಂಗ್ ಮಾಡೋಕೆ ಹೊಸ ಗೇರ್ ತಂದಿರೋದಾಗಿ ಹೇಳ್ತಾಳೆ. ಜೊತೆಗೆ ಎಲ್ರಿಗೂ ಬೋನಸ್, ಪೆನ್ಷನ್, ಡಬಲ್ ಪೇಮೆಂಟ್ ಕೊಡೋದಾಗಿ ಹೇಳ್ತಾಳೆ. ಅದಕ್ಕೆ ಎಲ್ರು ಮೈನಿಂಗ್ಗೆ ಒಪ್ಕೊಳ್ತಾರೆ. ಗೌರಿಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ತಾರೆ. ಬಸವಮ್ಮ ಪ್ರತಾಪ್ನ ಕರ್ಕೊಂಡ್ ಬರ್ತಾರೆ. ಗೌರಿ ಪ್ರತಾಪ್ ಹತ್ರ ಬೇಡ್ಕೊಳ್ತಾಳೆ. ಆದ್ರೂ ಪ್ರತಾಪ್ ಏನು ಮಾತಾಡಲ್ಲ. ಕಡೆಗೆ ಗೌರಿ ತಂದೆ ಗೌರಿಗೆ ಬೈದು ಸೈಡ್ಗೆ ಹೇಳ್ಕೊಂಡ್ ಬರ್ತಾರೆ. ಮರನ ಕಡಿತಾ ಇರ್ತಾರೆ. ಗೌರಿ ಓಡೋಗ್ತಾಳೆ. ಪ್ರತಾಪ್ ಗೌರಿನ ತಡಿತಾನೆ. ಮರನ ಕಡ್ದಾಕೆ ಬಿಡ್ತಾರೆ. ಆದ್ರೆ ಗೌರಿಗೆ ಮರ ಕಡಿಯೋ ಪ್ಲಾನ್ ಕೊಟ್ಟಿದ್ದು ಪ್ರತಾಪೆ ಅಂತ ಗೊತ್ತಿರಲ್ಲ. ಆ ದಿನ ರಾತ್ರಿ ಗೌರಿ ಕುಬೇರನ ಗುಡಿ ಹತ್ರ ಕೂತ್ಕೊಂಡು ಅಳ್ತಾ ಕುಬೇರನಿಗೆ ಬೈತಾ ಇರ್ತಾಳೆ. ಅವಾಗ ಅಲ್ಲಿದ್ದ ಬಂಡೆ ಪಾಳ್ ಬಿಟ್ಟು ಗೌರಿ ಗುಹೆ ಒಳಗೆ ಬೀಳ್ತಾಳೆ. ಅಲ್ಲಿ ಸುತ್ತಮುತ್ತ ನೋಡ್ತಾ ಇಲ್ಲಿರೋ ಜನಕ್ಕೆಲ್ಲ ಚಿನ್ನದ ಹುಚ್ಚಿ ಹಿಡ್ದಿದೆ, ಬಾಯ್ ಬಿಟ್ರೆ ಸುಳ್ಳು ಹೇಳ್ತಾರೆ, ಇವರಿಗೆಲ್ಲ ಮಾತ್ ಯಾಕೆ ಬೇಕು ಅಂತ ಕೇಳ್ತಾಳೆ. ಆದ್ರೆ ಏನು ರೆಸ್ಪಾನ್ಸ್ ಬರಲ್ಲ. ಆಮೇಲೆ ಗೌರಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಮಾರನೇ ದಿನ ಎಲ್ರಿಗೂ ಒಂದು ಶಾಕಿಂಗ್ ವಿಷಯ ಕಾದಿರುತ್ತೆ. ಎಲ್ರು ಮಾತನ್ನ ಹಾಡ್ ಹೇಳೋ ರೀತಿ ಆಡ್ತಾ ಇರ್ತಾರೆ. ಇವನ್ ಕೋಳಿ ನಾಯಿ ಬೊಗಳೋದು ಕೂಡ ಹಾಡ್ ಹೇಳೋ ರೀತಿನೇ ಕೇಳಿಸ್ತಾ ಇರುತ್ತೆ. ಅದಕ್ಕೆ ಎಲ್ಲ ಊರ್ ಬಿಟ್ಟು ಹೋಗ್ಬೇಕು ಅಂತ ಪ್ಯಾಕ್ ಮಾಡ್ಕೊಂಡು ಬ್ರಿಡ್ಜ್ ಮೇಲೆ ಹೋಗ್ತಾ ಇರ್ತಾರೆ. ಬ್ರಿಡ್ಜ್ ಬಿದ್ದೋಗುತ್ತೆ. ಇವಾಗ ಯಾರು ಊರಿಂದ ಈಚೆ ಹೋಗದೆ ಇರೋ ರೀತಿ ಆಗ್ಬಿಡುತ್ತೆ. ಇವಾಗ ಎಲ್ರು ಗುಡಿ ಬಳಿ ಬರ್ತಾರೆ. ಅಲ್ಲಿ ಗುಹೆ ಇರೋದು ಕಾಣಿಸುತ್ತೆ. ಕುಬೇರನ ಮೂರ್ತಿಯಲ್ಲಿ ಸ್ಕ್ರಾಚ್ ಆಗಿರುತ್ತೆ. ಅಲ್ಲಿ ಪೂಜಾರಿ ಕುಬೇರ ಶಾಪ ಕೊಟ್ಟಿದ್ದಾನೆ. ಯಾರ್ಯಾರು ಅರ್ಕೆಗಳನ್ನ ಮಾಡ್ಕೊಂಡು ತೀರ್ಸಿಲ್ವೋ ಎಲ್ಲ ತೀರಿಸ್ಬೇಕು ಅಂತಾನೆ. ಅಲ್ಲೇ ಇದ್ದ ಡಾಕ್ಟರ್, ಇದೊಂದು ಕಾಯಿಲೆ ಅಷ್ಟೇ, ನಾನು ಇದಕ್ಕೆ ಔಷಧಿ ಕೊಡ್ತೀನಿ, 3 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತಾನೆ. ಅವಾಗ ಅಲ್ಲಿಗೆ ಬಂದ ಕುಡುಕ ದಾಸ್, ಇದಕ್ಕೆಲ್ಲ ನಾನೇ ಕಾರಣ ಅಂತಾನೆ. ಹೇಗೆ ಅಂದ್ರೆ ರಾತ್ರಿ ಕುಬೇರನ ಮುಂದೆ ಇಟ್ಟಿದ್ದ ಪ್ರಸಾದನ ದಾಸ್ ತಿಂದಿರ್ತಾನೆ. ಇದನ್ನ ಕೇಳಿ ಎಲ್ರು ದಾಸ್ನ ಗುಹೆ ಒಳಗೆ ಎಸೆಯೋಕೆ ಹೋಗ್ತಾ ಇರ್ತಾರೆ. ಅವಾಗ ಗೌರಿಗೆ ಅದು ಅವಳಿಂದಾನೇ ಆಗಿರೋದು ಅಂತ ಕನ್ಫರ್ಮ್ ಆಗುತ್ತೆ. ಆದ್ರೆ ಅವಳು ಅದನ್ನ ಯಾರಿಗೂ ಹೇಳಲ್ಲ. ಇವಾಗ ಪೂಜಾರಿ ಎಲ್ರೂ ಕೈಲೂ ಹರಕೆ ತೀರಿಸ್ತಾ ದುಡ್ಡು ಮಾಡ್ತಾ ಇರ್ತಾನೆ. ಡಾಕ್ಟರ್ ಔಷಧಿ ಕೊಡೋ ನೆಪದಲ್ಲಿ ದುಡ್ಡು ಮಾಡ್ತಾ ಇರ್ತಾನೆ. ಇನ್ನ ಬೈರಾಗಿ ಎಲ್ರು ತಲೆ ಬೋಳ್ಸಿ ದುಡ್ಡು ಮಾಡ್ತಾ ಇರ್ತಾನೆ. ಪಾಪ ಸೂಪರ್ ಆಡ್ ಕೇಳೋಕೆ ಆಗದೆ ಕಿವಿ ಮುಚ್ಕೊಂಡು ಓಡಾಡ್ತಾ ಇರ್ತಾನೆ. ಹೀಗೆ 3 ದಿನ ಆಗುತ್ತೆ. ಡಾಕ್ಟರ್ ಹೇಳಿದ ಹಾಗೆ ಯಾರು ಸರಿ ಹೋಗಲ್ಲ. ಅವಾಗ ಡಾಕ್ಟರ್ ಅವನೊಬ್ಬ ಫ್ರಾಡ್ ಅಂತ ಒಪ್ಕೊಳ್ತಾನೆ. ಹಾಗೆ ಎಲ್ರು ಇವಾಗ ನಿಜ ಮಾತಾಡೋಕೆ ಶುರು ಮಾಡ್ತಾರೆ. ಅಲ್ಲಿ ಪ್ರತಾಪ್ ಜೈಲಿಂದ ಬಂದಿರೋ ಕಳ್ಳ ಅಂತ ಗೊತ್ತಾಗುತ್ತೆ. ಜೊತೆಗೆ ರೇಣು ಕೂಡ ಮೈನ್ ನ ಮಾರಿ ದುಡ್ಡು ಮಾಡೋಕೆ ಹೊರಟಿರೋ ಫ್ರಾಡ್ ಅಂತ ಗೊತ್ತಾಗುತ್ತೆ. ಅದಕ್ಕೆ ಗೌರಿ ತಂದೆ ಮೈನಿಂಗ್ ನಿಲ್ಲಿಸ್ತೀವಿ ಅಂತ ಹೇಳ್ತಾನೆ. ಆದ್ರೆ ರೇಣು ಗೌರಿ ತಂದೆಗೆ ಹೊಡೆದು ಕೆಲಸ ಶುರು ಮಾಡೋಕೆ ಹೇಳ್ತಾಳೆ. ಆದ್ರೆ ಮೈನಿಂಗ್ ವರ್ಕರ್ಸ್ ಎಲ್ರು ಗೌರಿ ತಂದೆ ಸಪೋರ್ಟ್ಗೆ ನಿಲ್ತಾರೆ. ಪ್ರೊಟೆಸ್ಟ್ ಶುರು ಮಾಡ್ತಾರೆ. ಕೆಲಸ ನಿಲ್ಲಿಸ್ತಾರೆ. ಪ್ರತಾಪ್ ಹೋಗಿ ಗೌರಿ ಹತ್ರ ಕೆಲಸ ಶುರು ಮಾಡೋಕೆ ನೀವಾದ್ರೂ ಹೇಳಿ ಅಂತಾನೆ. ಅವಾಗ ಅವಳು, ಆ ಕುಬೇರ ಬಂದು ಹೇಳಿದ್ರೆ ಮಾತ್ರ ಇವರು ಕೆಲಸ ಶುರು ಮಾಡೋದು ಅಂತಾಳೆ. ಅದಕ್ಕೆ ಪ್ರತಾಪ್ ಒಂದು ಪ್ಲಾನ್ ಮಾಡ್ತಾನೆ. ಕುಬೇರನ ಗುಡಿ ಬಳಿ ಬಂಡೆ ಮೇಲೆ ನನ್ಗೆ ಚಿನ್ನ ತಂದ್ಕೊಟ್ರೆ ನಿಮ್ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ಬರೀತಾನೆ. ಅದನ್ನ ನೋಡಿ ಊರವರೆಲ್ಲ ಕುಬೇರನಿಗೆ ಚಿನ್ನ ಹಾಕುದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ಕೊಂಡು ಮತ್ತೆ ಮೈನಿಂಗ್ ಶುರು ಮಾಡ್ತಾರೆ. ನಮ್ ಪ್ರತಾಪ್ ಇವಾಗ ಎಲ್ರಿಗೂ ಬಾಸ್ ಆಗ್ತಾನೆ. ಸ್ವೈಲಿ ಕೂಡ ಚಿನ್ನನ ಕಣ್ಣಾರೆ ನೋಡೋಕೆ ಮೈನ್ ಹತ್ರನೇ ಇರ್ತಾನೆ. ಅಲ್ಲಿ ಎಲ್ರು ಕೈಯಲ್ಲಿ ಬಂಡೆ ಅಗಿಯೋದು ನೋಡಿ ಸ್ವೈಲಿ, ನಮ್ ಕಡೆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ತಾ ಇದ್ವಿ, ಇಲ್ಲಿ ಜಾಗ ಸ್ಟೇಬಲ್ ಇಲ್ಲ ಅನ್ಸುತ್ತೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಪ್ರತಾಪ್ ಕೂಡ ಬ್ಲಾಸ್ಟ್ ಮಾಡೋಣ ಅಂತ ಎಲ್ಲ ವರ್ಕರ್ ಈಚೆ ಬರೋವರೆಗೂ ವೇಟ್ ಮಾಡಿ ಮೈನ್ ಒಳಗೆ ಹೋಗಿ ಬಾಂಬ್ ಇಟ್ಟು ಬರ್ತಾನೆ. ಈಚೆಯಿಂದ ಇನ್ನೇನು ಬ್ಲಾಸ್ಟ್ ಮಾಡ್ಬೇಕು. ಅವಾಗ ಸ್ವೈಲಿ ಮೈನ್ ಒಳಗೆ ಹೋಗ್ತಾ ಇರೋದನ್ನ ನೋಡ್ತಾನೆ. ಬಾಂಬ್ ಬ್ಲಾಸ್ಟ್ ಮಾಡೋದನ್ನ ಬಿಟ್ಟು ಪ್ರತಾಪ್ ಒಳಗೆ ಓಡೋಗ್ತಾನೆ. ಆದ್ರೆ ಸ್ವೈಲಿ ಆಲ್ರೆಡಿ ಈಚೆ ಬಂದಿರ್ತಾನೆ. ಪ್ರತಾಪ್ ಒಳಗೆ ಇರೋದು ಗೊತ್ತಿಲ್ಲದೆ ಕೆಲವು ವರ್ಕರ್ಸ್ ಬಾಂಬ್ ಅಂತ ಗೊತ್ತಿಲ್ಲದೆ ಅದನ್ನ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಮೈನ್ ಪೂರ್ತಿ ಕ್ಲೋಸ್ ಆಗುತ್ತೆ. ಎಲ್ಲ ಅಲ್ಲಿಗೆ ಓಡೋಗ್ತಾರೆ. ಅವಾಗ ಬಂಡೆ ತೆಗೆದು ಪ್ರತಾಪ್ ಈಚೆ ಬರ್ತಾನೆ. ಜೊತೆಗೆ ಕೈಯಲ್ಲಿ ಚಿನ್ನ ಕೂಡ ತರ್ತಾನೆ. ಅದನ್ನ ನೋಡಿ ಮೈನ್ ವರ್ಕರ್ಸ್ ಎಲ್ಲ ಇನ್ಮೇಲೆ ಪ್ರತಾಪೆ ಅವ್ರ ಬಾಸ್ ಅಂತ ಒಪ್ಕೊಳ್ತಾರೆ. ಸ್ವೈಲಿ ಚಿನ್ನನ ನೋಡಿ ಡೀಲ್ ಓಕೆ ಮಾಡ್ತಾನೆ. ಗೌರಿ ತಂದೆ ಗೌರಿಗೆ ಪ್ರತಾಪ್ನ ಮನೆಗೆ ಕರ್ಕೊಂಡು ಹೋಗೋಕೆ ಹೇಳ್ತಾನೆ. ಈ ಸಲ ಗೌರಿ ಪ್ರತಾಪ್ಗೆ ನಾರ್ಮಲ್ ಆಗಿ ಕೂತ್ಕೊಳ್ಳೋಕೆ ಹೇಳ್ತಾಳೆ.
ಇಬ್ರು ಇವಾಗ ಒಬ್ರನ್ನೊಬ್ರು ಇಷ್ಟಪಡೋಕೆ ಶುರು ಮಾಡಿರ್ತಾರೆ. ಅದಕ್ಕೆ ಮನೆಗೆ ನಿಧಾನವಾಗಿ ಹೋಗೋಕೆ ಊರ್ನ ಬಳಸ್ಕೊಂಡು ಹೋಗ್ತಾ ಇರ್ತಾರೆ. ಬ್ರಿಡ್ಜ್ ಬಳಿ ಹೋಗುವಾಗ ಸೂಪರ್ ದಾಸ್ ಜಗಳ ಆಡ್ತಾ ಇರ್ತಾರೆ. ಸೂಪರ್ ದಾಸ್ಗೆ ಅವನಿಂದಾನೇ ಎಲ್ಲ ಆಗಿದ್ದು ಅಂತ ಬೈತಾ ಇರ್ತಾನೆ. ಅವಾಗ ಪ್ರತಾಪ್ ರೇಡಿಯೋ ತಗೊಂಡೋಗಿ ಸೂಪರ್ಗೆ ಕೊಡ್ತಾನೆ. ಸೂಪರ್ ರೇಡಿಯೋ ಅಲ್ಲಿ ಮಾತಾಡೋದನ್ನ ಕೇಳಿ ಖುಷಿಯಾಗಿ ಅಲ್ಲಿಂದ ಹೋಗ್ತಾನೆ. ಅಲ್ಲಿ ಗೌರಿಗೆ ಪ್ರತಾಪೆ ಮರ ಕಡಿಯೋ ಐಡಿಯಾ ಕೊಟ್ಟಿದ್ದು ಅಂತ ಗೊತ್ತಾಗುತ್ತೆ. ಅವಳು ಪ್ರತಾಪ್ ಕೆನ್ನೆಗೆ ಬಾರಿಸ್ತಾಳೆ. ಜೊತೆಗೆ ಅಲ್ಲೇ ಗೌರಿ ಅವಳ ಶಾಪದಿಂದಾನೆ ಊರವರೆಲ್ಲ ಸಾಂಗ್ ಹೇಳ್ತಾ ಇರೋದು ಅಂತ ಕೂಡ ಹೇಳ್ತಾಳೆ. ಅದಕ್ಕೆ ಗೌರಿನ ಗುಡಿ ಹತ್ರ ಕರ್ಕೊಂಡು ಹೋಗಿ ವಾಪಸ್ ಗುಹೆಗೆ ಹೋಗಿ ಎಲ್ಲ ಸರಿ ಮಾಡಿ ಬಾ ಅಂತ ಹೇಳ್ತಾರೆ. ಆದ್ರೆ ಪ್ರತಾಪ್ ಗೌರಿನ ಕಾಪಾಡೋಕೆ ಗೌರಿ ಹೋಗಿ ಮತ್ತೆ ಎಲ್ಲ ಹಾಳು ಮಾಡಿದ್ರೆ ಕಷ್ಟ, ಪೂಜಾರಿನ ಕಳ್ಸೋಣ ಅಂತಾನೆ. ಪೂಜಾರಿ ಬೈರಾಗಿನ ಕಳಿಸೋಣ ಅಂತಾನೆ. ಕಡೆಗೆ ಎಲ್ಲ ಸೇರಿ ಪ್ರತಾಪ್ ಹೋದ್ರೇನೆ ಸರಿ ಅಂತ ಅವನ್ನ ತೆಗೆದು ಗುಹೆ ಒಳಗೆ ಎಸಿತಾರೆ. ಪ್ರತಾಪ್ ವಾಪಸ್ ಗುಹೆಯಿಂದ ಆರಿ ಈಚೆ ಬೀಳ್ತಾನೆ. ಇವಾಗ ಪ್ರತಾಪ್ ತೊದಲ್ತಾ ಮಾತಾಡ್ತಾ ಇರ್ತಾನೆ. ಅವನ್ನ ಡಾಕ್ಟರ್ ಚೆಕ್ ಮಾಡ್ತಾರೆ. ಇವಾಗ್ಲೂ ತೊದಲ್ತಾನೆ ಇರ್ತಾನೆ. ಆದ್ರಿಂದ ಪ್ರತಾಪ್ಗೂ ಬಸವಮ್ಮ ಅಜ್ಜಿ ತರ ಹುಚ್ಚಿಡಿತು ಅಂತ ಎಲ್ಲ ಡಿಸೈಡ್ ಆಗ್ತಾರೆ. ಮುಂದೆ ಅವರು ಕೂಡ ಹುಚ್ಚರಾಗ್ತಾರೆ ಅಂತ ಭಯ ಪಡೋಕೆ ಶುರು ಮಾಡ್ತಾರೆ. ಈ ಕಡೆ ಸ್ವೈಲಿ ಪ್ರತಾಪ್ ಕೈಲಿ ಒಂದ್ ಸೈನ್ ಹಾಕ್ಸೋಕೆ ಆಗ್ತಿಲ್ವಾ ಅಂತ ರೇಣುಗೆ ಬೈತಾ ಇರ್ತಾನೆ. ಈ ಕಡೆ ಗೌರಿ ಪ್ರತಾಪ್ನ ನೋಡೋಕೆ ಬರ್ತಾಳೆ. ಇಬ್ರು ಮಾತಾಡುವಾಗ ಅಲ್ಲಿಗೆ ರೇಣು ಕೂಡ ಬರ್ತಾಳೆ. ರೇಣು ಮತ್ತೆ ಗೌರಿ ಜಗಳ ಶುರು ಮಾಡ್ತಾರೆ. ರೇಣು ಗೌರಿಯಿಂದಾನೆ ಪ್ರತಾಪ್ ಹುಚ್ಚ ಆಗಿದ್ದು ಅಂತ ಇರ್ತಾಳೆ. ಗೌರಿ ನೀವು ನನ್ನ ಮರ ಕಡ್ದಿದ್ಕೆ ನಾನು ಶಾಪ ಹಾಕಿದ್ದು ಅಂತ ಇರ್ತಾಳೆ. ಇವರಿಬ್ರು ಕಿತ್ತಾಡುವಾಗ ಯಾರೋ ಪ್ರತಾಪ್ನ ಮೂಟೆ ಕಡ್ಕೊಂಡು ರೇಣು ಕಾರ್ಗೆ ಹಾಕೊಂಡು ಹೋಗ್ತಾ ಇರ್ತಾರೆ. ಗೌರಿ ಮತ್ತೆ ರೇಣು ಗೌರಿ ಸ್ಕೂಟರ್ ಅಲ್ಲಿ ಫಾಲೋ ಮಾಡ್ತಾ ಹೋಗ್ತಾರೆ. ಆ ಕಾರು ಹೋಗಿ ಓಲ್ಡ್ ಮೈನ್ಸ್ ಅನ್ನೋ ಬೋರ್ಡ್ಗೆ ಗುದ್ದಿರುತ್ತೆ. ಅದಕ್ಕೆ ರೇಣು ಮತ್ತೆ ಗೌರಿ ಕೂಡ ಓಲ್ಡ್ ಮೈನ್ಸ್ ಒಳಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ದಾಸ್ ಕಾಣಿಸ್ತಾನೆ. ಅವನೇ ಪ್ರತಾಪ್ನ ಕಿಡ್ನಾಪ್ ಮಾಡಿರೋದು. ಯಾಕೆ ಅಂದ್ರೆ ಬಸವಮ್ಮ ಅಜ್ಜಿ ದಾಸ್ಗೆ ಎಣ್ಣೆ ಕೊಡ್ತೀನಿ ಅಂತ ಹೇಳಿರ್ತಾರೆ. ಅದಕ್ಕೆ ಕಿಡ್ನಾಪ್ ಮಾಡಿರ್ತಾನೆ. ಇವಾಗ ದಾಸ್ ಎಣ್ಣೆ ಇಸ್ಕೊಂಡು ಅಲ್ಲಿಂದ ಹೋಗ್ತಾನೆ. ಬಸವಮ್ಮ ಪ್ರತಾಪ್ನ ಕರ್ಕೊಂಡು ಆ ಮೈನ್ಸ್ ಇಂದ ಈಚೆ ಹೋಗ್ತಾ ಇರ್ತಾಳೆ. ಇಬ್ರು ತೊದಲ್ತಾ ಮಾತಾಡ್ತಾ ಇರ್ತಾರೆ. ಅದನ್ನ ನಿಧಾನವಾಗಿ ಕೇಳಿಸ್ಕೊಂಡ ಗೌರಿಗೆ ಅವ್ರು ಏನ್ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಏನಂದ್ರೆ ಕಳ್ಕೊಂಡಿರೋದನ್ನ ಪಡ್ಕೋಬೇಕು ಅಂದ್ರೆ ಕೆಡವಿರೋದನ್ನ ನಿರ್ಮಿಸ್ಬೇಕು ಅಂತ. ಅಂದ್ರೆ ಏನ್ ನಿರ್ಮಿಸ್ಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಅವಾಗ ಬಸವಮ್ಮ ಅಜ್ಜಿ ಮತ್ತೆ ಪ್ರತಾಪ್ ನಾರ್ಮಲ್ ಆಗಿ ಸಾಂಗ್ ಹೇಳ್ತಾ ಮಾತಾಡೋಕೆ ಶುರು ಮಾಡ್ತಾರೆ. ಅಲ್ಲಿ ಬಸವಮ್ಮ ಹಳೆ ಕತೆ ಹೇಳೋಕೆ ಶುರು ಮಾಡ್ತಾರೆ. 25 ವರ್ಷದಿಂದ ಆ ಇಡೀ ಕುಬೇರಪುರ ಹಸಿರಿನಿಂದ ತುಂಬಿರುತ್ತೆ. ಆ ಊರಿನ ಒಡತಿ ಶೈಲಜಮ್ಮ, ಪ್ರತಾಪ್ನ ತಾಯಿ. ಊರಲ್ಲಿ ಯಾವುದೇ ಮಗು ಹುಟ್ಟಿದ್ರೋ ಆ ಮಗು ಹೆಸರಲ್ಲಿ ಒಂದು ಗಿಡ ನೆಡ್ತಾ ಇರ್ತಾರೆ. ಮಗು ಬೆಳಿತಾ ಬೆಳಿತಾ ಆ ಗಿಡನ ನೋಡ್ಕೊಳ್ತಾ ಇರುತ್ತೆ. ಹೀಗಿದ್ದಾಗ ಆ ಊರಿಗೆ ಬಂದ ರೇಣು ತಂದೆ ಕಣ್ಣು ಚಿನ್ನದ ಮೇಲೆ ಬೀಳುತ್ತೆ. ಮೈನ್ಸ್ ಶುರು ಮಾಡೋಣ ಅಂತ ಶೈಲಜಮ್ಮ ಮತ್ತೆ ಉದಯ್ ಹತ್ರ ಹೋಗ್ತಾನೆ. ಆದ್ರೆ ಶೈಲಜಮ್ಮ ರೇಣು ತಂದೆಗೆ ಬೈದು ಕಳಿಸ್ತಾರೆ. ಆದ್ರೆ ಉದಯ್ಗೆ ಆ ಐಡಿಯಾ ಇಷ್ಟ ಆಗುತ್ತೆ. ಅದು ರೇಣು ತಂದೆಗೂ ಗೊತ್ತಾಗುತ್ತೆ. ಶೈಲಜಮ್ಮ ಊರಲ್ಲೇ ಇದ್ರೆ ಮೈನಿಂಗ್ ಕಷ್ಟ ಅಂತ ಶೈಲಜಮ್ಮ ಪ್ರೆಗ್ನೆಂಟ್ ಆಗಿದ್ದ ಕಾರಣ ಸಿಟಿಗೆ ಕಳ್ಸೋಕೆ ಪ್ಲಾನ್ ಮಾಡಿ ಬಸವಮ್ಮನ ಕೈಲಿ ಊರಲ್ಲಿ ಹೆರಿಗೆ ಕಷ್ಟ ಅಂತ ಹೇಳಿಸ್ತಾರೆ. ಶೈಲಜಮ್ಮ ಉದಯ್ ಸಿಟಿಗೆ ಹೋಗೋ ಮುಂಚೆ ಶೈಲಜಮ್ಮನ ಮರನ ನೋಡ್ಕೊಳ್ಳೋಕೆ ಗೌರಿಗೆ ಹೇಳಿರ್ತಾರೆ. ಆಮೇಲೆ ಸಿಟಿಗೆ ಹೋಗ್ತಾರೆ. ಆ ಗ್ಯಾಪ್ ಅಲ್ಲೇ ರೇಣು ತಂದೆ ಮತ್ತೆ ಉದಯ್ ಊರವರಿಗೆಲ್ಲ ಆಸೆ ತೋರಿಸಿ ಅವ್ರ ಜಾಗನ ಇವ್ರ ಹೆಸರಿಗೆ ಮಾಡ್ಕೊಂಡು ಮೈನಿಂಗ್ ಶುರು ಮಾಡ್ತಾರೆ. ಶೈಲಜಮ್ಮ ಡೆಲಿವರಿ ಆದ್ಮೇಲೆ ಪ್ರತಾಪ್ನ ಎತ್ಕೊಂಡು ಊರಿಗೆ ಬರ್ತಾಳೆ. ನೋಡಿದ್ರೆ ಇಡೀ ಊರೇ ಬರಡಾಗಿರುತ್ತೆ. ಎಲ್ರು ಮೈನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಶೈಲಜಮ್ಮ ಮೈನ್ಸ್ ನ ನೋಡ್ತಾ ರೇಣು ತಂದೆಗೆ ಬೈಯುವಾಗ ಅದ್ರಲ್ಲಿ ಉದಯ್ ಕೂಡ ಸೇರ್ಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ಆವಾಗ್ಲೇ ಮೇಲಿಂದ ಬಿದ್ದು ಶೈಲಜಮ್ಮ ಸತ್ತೋಗ್ತಾಳೆ. ಅದ್ನ ನೋಡಿ ಉದಯ್ ಪ್ರತಾಪ್ನ ಕರ್ಕೊಂಡು ಊರ್ ಬಿಟ್ಟೆ ಹೋಗ್ಬಿಡ್ತಾನೆ. ಇದ್ನೆಲ್ಲ ಇವಾಗ ಬಸವಮ್ಮ ಪ್ರತಾಪ್ ಗೌರಿ ಮತ್ತೆ ರೇಣುಗೆ ಹೇಳಿ ಇಷ್ಟೆಲ್ಲ ಆಗಿದ್ದು ನಾನ್ ಹೇಳಿದ ಸುಳ್ಳಿನಿಂದಾನೆ. ನಾವು ಮತ್ತೆ ಊರಲ್ಲಿ ಮೈನಿಂಗ್ ನಿಲ್ಸಿ ಮರಗಳನ್ನ ನೆಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತಾಳೆ. ಪ್ರತಾಪ್ಗೆ ಇವಾಗ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಅವನ್ ಕಡ್ದಾಕ್ಸಿದ್ ಮರ ಅವನ್ ತಾಯಿ ಮರ ಅಂತ ಗೊತ್ತಾಗಿ ಬೇಜಾರಾಗ್ತಾನೆ. ಮಾರನೇ ದಿನ ರೇಣು ಸೈನ್ ಹಾಕೋಕೆ ಕೇಳೋಕೆ ಪ್ರತಾಪ್ ಹತ್ರ ಹೋಗ್ತಾಳೆ. ಆದ್ರೆ ಪ್ರತಾಪ್ ಪೇಪರ್ಸ್ ಎಲ್ಲಾನು ಊರವರಿಗೆ ವಾಪಸ್ ಕೊಡೋಕೆ ಎಲ್ರು ಒಂದು ಜಾಗಕ್ಕೆ ಬರೋಕೆ ಹೇಳ್ತಾನೆ. ಅಲ್ಲಿಗೆ ಬಸವಮ್ಮ ಬಂದು ಮಾತಾಡ್ತಾಳೆ. ಬಸವಮ್ಮ ನಾರ್ಮಲ್ ಆಗಿರೋದು ನೋಡಿ ಎಲ್ಲಾ ಶಾಕ್ ಆಗ್ತಾರೆ. ಅಲ್ಲಿ ಪ್ರತಾಪ್ ಎಲ್ರಿಗೂ ಅವ್ರವ್ರ ಪತ್ರ ಕೊಟ್ಟು ಅವ್ರವ್ರ ಜಾಗದಲ್ಲಿ ಮರಗಳನ್ನ ನೆಡೋಕೆ ಹೇಳ್ತಾನೆ. ಎಲ್ಲ ಖುಷಿಯಿಂದ ಮರ ನೆಡೋಕೆ ಹೋಗ್ತಾರೆ. ಗೌರಿ ಮತ್ತೆ ಪ್ರತಾಪ್ ಕೂಡ ಮರ ನೆಡೋಕೆ ಹೋದ್ರೆ ಎಲ್ರು ಅವ್ರವ್ರ ಜಾಗದಲ್ಲಿ ಗುಂಡಿ ತೋಡಿ ಮೈನಿಂಗ್ ಶುರು ಮಾಡಿರ್ತಾರೆ. ಗೌರಿ ಮೈನಿಂಗ್ ನಿಲ್ಸಿ ಮರಗಳನ್ನ ನೆಡಿ ಅಂತ ಹೇಳಿದ್ರೆ ಯಾರು ಅವ್ರ ಮಾತನ್ನ ಕೇಳ್ತಾನೆ ಇರಲ್ಲ. ಅಲ್ಲಿಗೆ ರೇಣು ಬಂದು ಈ ಜನ ಯಾವತ್ತೂ ಬದ್ಲಾಗಲ್ಲ ಅಂತ ಹೇಳ್ತಾ, ನೀವು ಚಿನ್ನ ತೆಗೆದ್ರೆ ಸಾಕಾಗಲ್ಲ, ಅದ್ನ ಮಾರ್ಬೇಕು ಅಲ್ವಾ, ಅದ್ನ ನಾನು ಸ್ವೈಲಿಗೆ ಮಾರಿಸ್ತೀನಿ, ಎಲ್ಲ ಚಿನ್ನನ ನನ್ಗೆ ಕೊಡಿ ಅಂತಾಳೆ. ಎಲ್ರು ಓಕೆ ಅಂತಾರೆ.
ಒಂದ್ ಕಡೆ ಜನಗಳೆಲ್ಲ ಗುಂಡಿ ತೋಡಿ ಚಿನ್ನ ಮೈನ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ರೇಣು ಮತ್ತೆ ಅವಳ ತಂದೆ ಚಿನ್ನ ತೂಕ ಹಾಕಿಸ್ಕೊಂಡು ಎಲ್ರಿಗೂ ದುಡ್ಡು ಕೊಡ್ತಾ ಇರ್ತಾರೆ. ಮತ್ತೊಂದ್ ಕಡೆ ಚಿಕ್ಕ ಹುಡುಗರು ಇಲ್ಲೇ ಇಷ್ಟ ಚಿನ್ನ ಇರ್ಬೇಕಾದ್ರೆ ಇನ್ನ ಕುಬೇರನ ಗುಹೆ ಒಳಗೆ ಜಾಸ್ತಿ ಇರುತ್ತೆ, ನಾವು ಅಲ್ಲಿಗೆ ಹೋಗೋಣ ಅಂತ ಎಲ್ರು ಗುಹೆ ಒಳಗೆ ಹೋಗ್ತಾರೆ. ಹೀಗಿದ್ದಾಗ ಚಿನ್ನ ಮಾರಿ ಒಬ್ಳು ಮಹಿಳೆ ದುಡ್ಡು ಇಸ್ಕೊಳ್ತಾಳೆ. ಅವಾಗ್ಲೇ ಅವಳ ಕೈಲಿದ್ದ ಮಗು ಚಿನ್ನದ ಸ್ಟ್ಯಾಚ್ಯೂ ಆಗ್ಬಿಡುತ್ತೆ. ಯಾರನ್ನೇ ಟಚ್ ಮಾಡಿದ್ರು ಸ್ಟ್ಯಾಚ್ಯೂ ಆಗ್ತಾ ಇರ್ತಾರೆ. ಅದನ್ನ ನೋಡಿ ಪ್ರತಾಪ್, ಗೌರಿ, ಗಾಯತ್ರಿನ ಹಳೆ ಮೈನ್ಸಿಂದ ಈಚೆ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಅದು ಊರವ್ರಿಗೆ ಗೊತ್ತಾಗಿ ಎಲ್ರು ಚಿನ್ನ ಎತ್ಕೊಂಡು ಓಡೋಗ್ತಾ ಇರ್ತಾರೆ. ಅವಾಗ ರೇಣು ತಂದೆ ಯಾರಾದ್ರೂ ಚಿನ್ನ ತಗೊಂಡು ಹೋದ್ರೆ ಶೂಟ್ ಮಾಡ್ತೀನಿ ಅಂತ ಹೇಳ್ತಾ ವೀಲ್ ಚೇರ್ ಇಂದ ಬಿದ್ದೋಗ್ತಾನೆ. ರೇಣು ಇವಾಗ ಅವಳ ತಂದೆ ಬಗ್ಗೆ ಕೇರೆ ಮಾಡ್ತಾ ಇರಲ್ಲ. ಎಲ್ಲ ಚಿನ್ನ ಎತ್ಕೊಂಡು ಹಳೆ ಮೈನ್ಸ್ ಒಳಗೆ ನುಗ್ತಾರೆ. ಹಳೆ ಮೈನ್ಸ್ ಇಂದ ಕುಬೇರನ ಗುಹೆಗೆ ಕನೆಕ್ಷನ್ ಇರುತ್ತೆ. ಗೌರಿ ಆ ಹುಡುಗರನ್ನ ಕಾಪಾಡೋಕೆ ಗುಹೆ ಒಳಗೆ ಹೋಗ್ತಾಳೆ, ಹುಡುಗರನ್ನೆಲ್ಲ ಕಾಪಾಡ್ತಾಳೆ. ಆದ್ರೆ ಅವಳು ಮಾತ್ರ ಅಲ್ಲೇ ಸ್ಟಕ್ ಆಗ್ತಾಳೆ. ಪ್ರತಾಪ್ ಬಂಡೆ ತೆಗಿಯೋಕೆ ಕಷ್ಟ ಪಡ್ತಾ ಇರ್ತಾನೆ. ಅವಾಗ ರೇಣು ಸಹಾಯಕ್ಕೆ ಬರ್ತಾಳೆ. ಈ ಕಡೆ ಅಜ್ಜಿ ಗಾಯತ್ರಿನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸ್ವೈಲಿ ಎಲ್ರಿಗಿಂತ ಮುಂಚೆ ಅಲ್ಲಿಂದ ಈಚೆ ಹೋಗ್ತಾನೆ. ಇವಾಗ ನಾರ್ಮಲ್ ಆಗಿ ಮಾತಾಡೋಕೆ ಶುರು ಮಾಡಿರ್ತಾನೆ. ಅದಕ್ಕೆ ಸ್ವೈಲಿ ಖುಷಿ ಆಗ್ತಾನೆ. ಎಲ್ರು ಅದೇ ದಾರಿಲಿ ಈಚೆ ಹೋಗ್ತಾ ಇರ್ತಾರೆ. ಆದ್ರೆ ಗಾಯತ್ರಿ ಹೆರಿಗೆ ನೋವಿಂದ ಬಿದ್ದೋಗ್ತಾಳೆ. ಅವಾಗ ಅವಳ ಮೇಲೆ ಬಂಡೆ ಬೀಳೋದ್ರಲ್ಲಿ ಇರುತ್ತೆ. ಅದನ್ನ ನೋಡಿದ ಗೌರಿ ಕಾಪಾಡಿದ ಹುಡುಗರು ಎಲ್ರು ಟಚ್ ಮಾಡ್ಕೊಂಡು ಗಾಯತ್ರಿ ಸುತ್ತ ನಿಲ್ತಾರೆ. ಅವರೆಲ್ಲ ಸ್ಟ್ಯಾಚ್ಯೂ ಆಗ್ತಾರೆ. ಬಂಡೆ ಅವ್ರ ಮೇಲೆ ಬೀಳುತ್ತೆ. ಗಾಯತ್ರಿಗೆ ಏನೂ ಆಗಲ್ಲ. ಅದನ್ನ ನೋಡಿದ ಊರವರು ಗಾಯತ್ರಿಗೆ ಸಹಾಯ ಮಾಡೋಕೆ ಬರ್ತಾರೆ. ಎಲ್ರು ಗಾಯತ್ರಿ ಮೇಲೆ ಕಲ್ಲುಗಳು ಬೀಳದ ಹಾಗೆ ಅವಳು ಸುತ್ತ ನಿಲ್ತಾರೆ. ಗಾಯತ್ರಿಗೆ ಮಗು ಆಗುತ್ತೆ. ಆದ್ರೆ ಅದನ್ನ ಟಚ್ ಮಾಡೋಕೆನೆ ಆಗ್ತಾ ಇರಲ್ಲ. ಮಗು ಅಳ್ತಾನೂ ಇರಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಪ್ರತಾಪ್, ರೇಣು, ಗೌರಿ ಬರ್ತಾರೆ. ಎಲ್ರು ಕುಬೇರನ ಪ್ರಾರ್ಥನೆ ಶುರು ಮಾಡ್ತಾರೆ. ಅವಾಗ ಅಲ್ಲಿ ಮಳೆ ಬರುತ್ತೆ. ಮಳೆ ಹನಿಯಿಂದ ಎಲ್ರು ನಾರ್ಮಲ್ ಆಗ್ತಾರೆ. ಮಗು ಕೂಡ ಅಳುತ್ತೆ. ಎಲ್ಲ ಖುಷಿ ಆಗ್ತಾರೆ. ಮತ್ತೆ ಎಲ್ರು ನಾರ್ಮಲ್ ಆಗಿ ಮಾತಾಡೋಕೆ ಶುರು ಮಾಡ್ತಾರೆ. ಹೀಗೆ 2 ವರ್ಷ ಕಳೆಯುತ್ತೆ. ಇವಾಗ ಮತ್ತೆ ಕುಬೇರಪುರ ಹಚ್ಚ ಹಸಿರಿನಿಂದ ತುಂಬಿರುತ್ತೆ. ಅವಾಗ ಮತ್ತೆ ಅಲ್ಲಿ ಮೈನಿಂಗ್ ಶುರು ಮಾಡೋಕೆ ಒಬ್ಬ ಬಿಸ್ನೆಸ್ ಮ್ಯಾನ್ ಬರ್ತಾನೆ. ಅವನ್ ಬೇರೆ ಯಾರು ಅಲ್ಲ, ವಿಜಯ್ ದೇವರಕೊಂಡ. ಬಂದವನು ಮೈನಿಂಗ್ ಮಾಡೋಣ ಅಂತಾನೆ. ಊರವರು ಆಗಲ್ಲ ಅಂತಾರೆ. ಊರವರು ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಅಲ್ಲೇ ಇದ್ದ ಒಂದು ಗಿಡದ ಮೇಲೆ ಕಾಲಿಡ್ತಾನೆ. ಅಷ್ಟೇ ಅಣ್ತಮ್ಮ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾನೆ. ಅದಕ್ಕೆ ಅವನ ಕಡೆಯವರೆಲ್ಲ ಅವನ್ನ ಎತ್ಕೊಂಡು ಓಡೋಗ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.